ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ ಮೂಲಕ ಪಾಕ್ ವಿರುದ್ಧ ಭಾರತ ಬುಧವಾರ ಪ್ರತೀಕಾರ ತೀರಿಸಿಕೊಂಡಿತ್ತು. ಇದಕ್ಕೆ ತಿರುಗೇಟು ನೀಡಲು ಪಾಕಿಸ್ತಾನ ವಿಫಲ ಯತ್ನ ನಡೆಸಿದೆ. ಬುಧವಾರ ತಡರಾತ್ರಿ ಉತ್ತರ ಮತ್ತು ಪಶ್ಚಿಮ ಭಾರತದ 15ಕ್ಕೂ ಹೆಚ್ಚು ನಗರಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು. ಆದರೆ ಭಾರತ ಪಾಕ್ ಯತ್ನವನ್ನು ವಿಫಲಗೊಳಿಸಿದೆ. ಸುದರ್ಶನ ಚಕ್ರ ಎಂಬ ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದ್ದು ಭಾರತದ ಉಕ್ಕಿನ ಕೋಟೆಯಾಗಿ ನಿಂತಿದೆ. ಸುದರ್ಶನ ಚಕ್ರದ ಮುಂದೆ ಪಾಕಿಸ್ತಾನದ ಮಿಸೈಲ್ಗಳು ಮಕಾಡೆ ಮಲಗಿವೆ. ಇಸ್ರೇಲ್ನ ಐರನ್ ಡೋಮ್ ರೀತಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕಾರ್ಯನಿರ್ವಹಿಸಿದ್ದು ಭಾರತಕ್ಕೆ ಉಕ್ಕಿನ ಕವಚವನ್ನು ಒದಗಿಸಿದೆ. ಈ ಸಿಸ್ಟಮ್ ಅನ್ನು ಅಮೆರಿಕವನ್ನ ಎದುರು ಹಾಕಿಕೊಂಡು ಭಾರತ ಖರೀದಿಸಿತ್ತು. ಹಾಗಾದ್ರೆ ಏನಿದು ಸುದರ್ಶನ ಚಕ್ರ? ಹೇಗೆ S-400 ವರ್ಕ್ ಆಗುತ್ತೆ? ಭಾರತದ ಸೆಕ್ಯೂರಿಟಿಯಲ್ಲಿ ಗೇಮ್ ಚೇಂಜರ್ ಯಾಕೆ ಪ್ರಮುಖ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪಾಕಿಸ್ತಾನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿಕೊಂಡು ಉತ್ತರ ಮತ್ತು ಪಶ್ಚಿಮ ಭಾರತದಾದ್ಯಂತ ಅನೇಕ ಮಿಲಿಟರಿ ಗುರಿಗಳ ಮೇಲೆ ದಾಳಿ ಮಾಡಲು ಯತ್ನಿಸಿತ್ತು. ಜಮ್ಮು ಮತ್ತು ಕಾಶ್ಮೀರದ ಅವಂತಿಪುರ, ಶ್ರೀನಗರ, ಜಮ್ಮು ಹಾಗೂ ಪಂಜಾಬ್ನ ಪಠಾಣ್ ಕೋಟ್, ಅಮೃತ್ಸರ್, ಕಪರ್ತುಲಾ, ಜಲಂಧರ್, ಲುಧಿಯಾನಾ, ಆದಂಪುರ, ಭಟಿಂಡಾ, ಹರಿಯಾಣದ ಚಂಡೀಗಢ, ರಾಜಸ್ಥಾನದ ನಲ್, ಫಲೋಡಿ, ಉತ್ತರಲೈ ಮತ್ತು ಗುಜರಾತ್ನ ಭುಜ್ ಸೇರಿ ಹಲವು ನಗರಗಳನ್ನು ಪಾಕ್ ಟಾರ್ಗೆಟ್ ಮಾಡಿತ್ತು. ಇಲ್ಲೆಲ್ಲ ಭಾರತೀಯ ಸೇನೆಯ ನೆಲೆಗಳು, ವಾಯುಸೇನೆಯ ಬೇಸ್ಗಳು ಇವೆ. ಪಾಕ್ನಿಂದ ಬಂದ ಕ್ಷಿಪಣಿಗಳನ್ನು ಇಂಟಿಗ್ರೇಟೆಡ್ ಕೌಂಟರ್ ಮಾನವರಹಿತ ಏರಿಯಲ್ ಸಿಸ್ಟಮ್ ಹಾಗೂ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದಲ್ಲಿ ಸುದರ್ಶನ ಚಕ್ರ ಅಂತ ಕರೆಯಲಾಗುತ್ತೆ. S-400ಗೆ ಸುದರ್ಶನ ಚಕ್ರ ಅಂತ ಹೆಸರು ಯಾಕಿಟ್ಟಿದ್ದಾರೆ? ರಷ್ಯಾದಿಂದ ಖರೀದಿಸಿದ S-400 ವಾಯು ರಕ್ಷಣಾ ವ್ಯವಸ್ಥೆಗೆ ಹಿಂದೂ ಪುರಾಣಗಳಿಂದ ಸ್ಫೂರ್ತಿ ಪಡೆದು ಸುದರ್ಶನ ಚಕ್ರ ಅಂತ ಹೆಸರಿಡಲಾಗಿದೆ. ವಿಷ್ಣು ಬಳಸುವ ಸುದರ್ಶನ ಚಕ್ರ ಪ್ರಬಲ ಆಯುಧವಾಗಿದೆ. ಅದೇ ರೀತಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ರಕ್ಷಣಾ ಶಸ್ತ್ರಾಗಾರದಲ್ಲಿ ಪ್ರಬಲ ಸಾಧನವಾಗಿದೆ. ಆದ್ದರಿಂದ ಸುದರ್ಶನ ಚಕ್ರ ಅಂತ ಇದಕ್ಕೆ ಹೆಸರಿಡಲಾಗಿದೆ. ಈ ಸಿಸ್ಟಮ್ ಅನ್ನ ರಷ್ಯಾ ತಯಾರಿಸಿದೆ ಮತ್ತು ಜಾಗತಿಕವಾಗಿ ಅತ್ಯಂತ ಮುಂದುವರಿದ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇದು 600 ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಪತ್ತೆ ಹಚ್ಚುವ ಮತ್ತು 400 ಕಿಲೋಮೀಟರ್ಗಳವರೆಗಿನ ಗುರಿಗಳನ್ನು ತಡೆಯುವ ಸಾಮರ್ಥ್ಯ ಹೊಂದಿದೆ. ಭಾರತ 2018ರಲ್ಲಿ ರಷ್ಯಾ ಜೊತೆ 35,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಮಾಡಿಕೊಂಡು 5 S-400 ಸ್ಕ್ವಾಡ್ರನ್ಗಳನ್ನು ಖರೀದಿಸಿದೆ. ಪಾಕಿಸ್ತಾನ ಹಾಗೂ ಚೀನಾದ ಬೆದರಿಕೆಯನ್ನ ಎದುರಿಸಲು ಈ ಸಿಸ್ಟಮ್ ಅನ್ನ ಭಾರತ ಖರೀದಿಸಿತ್ತು. ಇದರಲ್ಲಿ ಈಗಾಗಲೇ ಭಾರತದ ಸೇನೆಯನ್ನು ಸೇರಿದ್ದು ವೈರಿಗಳಿಂದ ಇಂಡಿಯಾವನ್ನ ರಕ್ಷಿಸುತ್ತಿದೆ. ಇನ್ನುಳಿದ 2026ರ ಹೊತ್ತಿಗೆ ಭಾರತದ ಬತ್ತಳಿಕೆಯನ್ನ ಸೇರಲಿವೆ. 2019ರ ಪುಲ್ವಾಮಾ ದಾಳಿ ಬಳಿಕ ಅಂದರೆ 2021ರಲ್ಲಿ ಭಾರತದ ಬತ್ತಳಿಕೆಗೆ ಮೊದಲ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿತ್ತು. ಆಗ ರಷ್ಯಾದಿಂದ S-400 ಖರೀದಿಸಿದ್ರೆ ಭಾರತದ ಮೇಲೆ ಕೆಲ ನಿರ್ಬಂಧ ವಿಧಿಸುವುದಾಗಿ ಅಮೆರಿಕ ಬೆದರಿಕೆ ಹಾಕಿತ್ತು. ಆದರೆ ಅಮೆರಿಕದ ಬೆದರಿಕೆಗೆ ಬಗ್ಗದೆ ಭಾರತ ಖರೀದಿಸಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ದೇಶದ ರಕ್ಷಣೆಗೆ ಉಕ್ಕಿನ ಕವಚವಾಗಿ ನಿಂತಿದೆ. ಭಾರತವು ತನ್ನ ಪಶ್ಚಿಮ ಗಡಿಯಲ್ಲಿ ಅಂದರೆ ಪಾಕಿಸ್ತಾನದ ಗಡಿಯಲ್ಲಿ 3 S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜಿಸಿದೆ. ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಪಂಜಾಬ್ನ ಗಡಿ ರಕ್ಷಣೆಗೆ ಪಠಾಣ್ ಕೋಟ್ನಲ್ಲಿ 1 ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜಿಸಿದ್ರೆ ಉಳಿದ 2 ರಾಜಸ್ಥಾನ ಹಾಗೂ ಗುಜರಾತ್ ಪ್ರದೇಶವನ್ನ ಕವರ್ ಮಾಡುತ್ತೆ. ಅವುಗಳಿರುವ ಸ್ಥಳವನ್ನ ಸೇನೆ ಭದ್ರತೆಯ ಕಾರಣಕ್ಕೆ ಬಹಿರಂಗಪಡಿಸಿಲ್ಲ. S-400 ಏಕಕಾಲದಲ್ಲಿ ಸುಮಾರು 60 ಶತ್ರು ಟಾರ್ಗೆಟ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕ್ಷಿಪಣಿಗಳು, ಡ್ರೋನ್ಗಳು, ಹೆಲಿಕಾಪ್ಟರ್ಗಳು, ಸಾರಿಗೆ ವಿಮಾನಗಳು, ಯುದ್ಧ ವಿಮಾನ ಕ್ಷಿಪಣಿಗಳು ಮುಂತಾದ ವಿವಿಧ ರೀತಿಯ ವಾಯು ಬೆದರಿಕೆಗಳನ್ನು ಇದು ಏಕಕಾಲದಲ್ಲಿ ಹೊಡೆದುರುಳಿಸುತ್ತೆ. 1 S-400 ಸ್ಕ್ವಾಡ್ರನ್ 2 ಬ್ಯಾಟರಿಗಳು, 6 ಲಾಂಚರ್ಗಳು, ರಡಾರ್ ಮತ್ತು ಕಮಾಂಡ್ ಕಂಟ್ರೋಲ್ ಅನ್ನು ಹೊಂದಿದ್ದು ಪ್ರತಿ ಬ್ಯಾಟರಿಗೆ 128 ಕ್ಷಿಪಣಿಗಳನ್ನು ಹಾರಿಸಬಹುದು. ಇದರ ಜೊತೆಗೆ ಭಾರತದ ಇಂಟಿಗ್ರೇಟೆಡ್ ಕೌಂಟರ್ ಮಾನವರಹಿತ ವಾಯು ವ್ಯವಸ್ಥೆಯೂ ಕೂಡ ಪಾಕಿಸ್ತಾನದ ವಿರುದ್ಧ ಸೆಟೆದು ನಿಂತಿದೆ. ಇದರಲ್ಲಿ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಪ್ರಮುಖವಾಗಿದ್ದು ಪಾಕ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ.
ಇದಲ್ಲದೆ ಪೈಲಟ್ ರಹಿತ ಟಾರ್ಗೆಟ್ ಏರ್ಕ್ರಾಫ್ಟ್ ಲಕ್ಷ್ಯ, ಮಲ್ಟಿಮಿಷನ್ ಮಾನವರಹಿತ ವೈಮಾನಿಕ ವಾಹನ ನಿಶಾಂತ್, ಮೈಕ್ರೋ ಮತ್ತು ಮಿನಿ ಯುಎವಿಗಳಾದ ಬ್ಲಾಕ್ ಕೈಟ್, ಗೋಲ್ಡನ್ ಹಾಕ್, ಪುಷ್ಪಕನ್ನ ಮಾನವರಹಿತ ವೈಮಾನಿಕ ವ್ಯವಸ್ಥೆ ಹೊಂದಿದ್ದು S-400 ಜೊತೆ ದೇಶವನ್ನ ವೈರಿಗಳ ಕ್ಷಿಪಣಿಯಿಂದ ಕಾಯ್ತಿವೆ. ಒಟ್ನಲ್ಲಿ ಇಸ್ರೇಲ್ನ ಏರ್ಡೋಮ್ ಸಿಸ್ಟಮ್ ರೀತಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಸದೃಢವಾಗಿದ್ದು ಅದನ್ನ ಭೇದಿಸಿಕೊಂಡು ಬರಲು ಪಾಕಿಸ್ತಾನಕ್ಕೆ ಸದ್ಯಕ್ಕಂತೂ ಸಾಧ್ಯವಿಲ್ಲ.